ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ನಾನು ಅಂದರೆ, ಚಿಕ್ಕೋಡಿನಲ್ಲಿ, ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ ರೈತರ ಚಳವಳಿಯಿಂದ ಹಂಗಿಂಗಲ್ಲ ಭಾಳ ರೋಸವಾಗಿ ಸಾವಿರಾರು ಜನ ಸೇರಿ ಚಳವಳಿ ಮಾಡ್ತಾಯಿದ್ದಾರೆ. ನಮ್ಮ ಈ ಬಂಡೆದ್ದ ಸರ್ಕಾರ ಯಾವುದೂ ಲೆಕ್ಕಕ್ಕೆ ತಗೊಳ್ಳಲ್ಲ. ಇವರೇ ಮುಖ್ಯಮಂತ್ರಿನೇ ಹೋಗಿದ್ರೆ ಏನಾಗಿತ್ತು? ಮುಖ್ಯಮಂತ್ರಿ ಹೋಗಲಿಲ್ಲ. ಅದಕ್ಕೆ ಅವ್ರ ಪರವಾಗಿ 3 ಜಾಗಕ್ಕೂ 3 ಮಂತ್ರಿಗಳನ್ನ ಕಳಿಸಿದ್ರು. 3 ಮಂತ್ರಿಗಳಿಗೂ ಅವರು ಯಾವುದೇ ಆದ ಬೆಲೆ ಕೊಡಲಿಲ್ಲ. MB ಪಾಟೀಲ್ ಮಾತಾಡಿದ್ರು. MB ಪಾಟೀಲ್ಗೆ ಹೇಳಿದ್ರು, ನೀವು ಸರ್ಕಾರದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ. ನೀವು ಸರ್ಕಾರದಲ್ಲಿ ಯಾರು ಬದಲಿಯಾಗಿ ಮತ್ತು ನೀವು ನಿರ್ದಿಷ್ಟವಾಗಿ ಹೇಳುವಂಥ ತಾಕತ್ತು ನಿಮ್ಗೆ ಯಾರಿಗೂ ಇಲ್ಲ. ಮತ್ತು ನೀವು ಬೆಂಗಳೂರಿಗೆ ಹೋಗಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ ಅನ್ನೋದು ಏನಿದೆ, ಮತ್ತೆ ಯಾಕೆ ಬರಬೇಕಾಗಿತ್ತು ಅಂತ ಹೇಳಿ ನಿನ್ನೆ ಚೆನ್ನಾಗಿ ವಿವಾದಗಳು ನಡೀತು. HK ಪಾಟೀಲ್ ಅವರು ಚಿಕ್ಕೋಡಿಗೆ ಹೋಗಿದ್ದರು. ಚಿಕ್ಕೋಡಿನಲ್ಲಿ ಸೇಮ್ ಇದು ಗಾನ ನಡೀತು. ಚಿಕ್ಕೋಡಿನಲ್ಲಿದ್ದ HK ಪಾಟೀಲ್ಗೆ ಹಿಗ್ಗಾಮುಗ್ಗ ತಳಿಸಿದ್ರು ಅಂದ್ರೆ ಹೊಡಿಲಿಲ್ಲ, ಮಾತುಕತೆಯಲ್ಲಿ ಇದು ಮಾಡಿದ್ರು. ಮತ್ತು ಅವರು ಕಾರ್ನಿಗೆ ಘೇರಾವ್ ಮಾಡಿದ್ರು, ಅಡ್ಡ ಹಾಕಿ ಘೇರಾವ್ ಮಾಡಿ ನಿಮ್ಮನ್ನು ಇಲ್ಲೇ ಇದನ್ನು ಮಾಡ್ತೀವಿ ಹಿಂಗಂತೇಳಿ ತುಂಬ ಇದನ್ನು ಮಾಡಿದ್ರು. ಬಾಗಲಕೋಟೆನಲ್ಲೂ ಹಂಗೆ ಅವರು ಲಾಸ್ಟ್ಗೆ ಇಲ್ಲ, ನಾವು ಬೆಂಗಳೂರಲ್ಲಿ ಬನ್ನಿ, ಒಂದು 10 ಜನ ಬಂದು ಅಲ್ಲಿ ಮಾತುಕತೆ ಮಾಡಿ ಅಂತೆಲ್ಲ ಹೇಳಿದ್ರೆ HK ಪಾಟೀಲ್ ಅವ್ರು ಹೇಳಿದ್ರು, ನಾವ್ಯಾರು ಅಲ್ಲಿಗೆ ಬರಲ್ಲ, ನೀವೇ ಇಲ್ಲಿಗೆ ಆ ವಿಷಯನಿಗೆ ಹೇಳಿ, ನಾವು ಆವಾಗ ಈ ಚಳವಳಿನಿಗ ನಿಲ್ಲಿಸ್ತೀವಿ. ಇಲ್ಲ ಅಂದರೆ ನಾವು ರಸ್ತೆ ಇರ್ಕೋ ಚಳವಳಿ ಮಾಡ್ತೀವಿ, ಹೆದ್ದಾರಿನಿಗ ತಡಿತೀವಿ. ಈಗ 1000 ಜನ, ಆಗ ಲಕ್ಷಾಂತರ ಜನ ಬಂದು ಸೇರ್ತಾರೆ. ನಿಮಗೆ ನಾವು ಘೇರಾವ್ ಮಾಡಿದ್ರೇ ನೀವು ಬಗ್ಗದು, ಇಲ್ಲ ಅಂದರೆ ಬಗ್ಗಲ್ಲ. ನಾವೇನು ಜಾಸ್ತಿ ಕೇಳಿಲ್ಲ. 3500 ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ವಿ ಕ್ವಿಂಟಾಲ್ಗೆ, ಅರ್ಥ ಆಯ್ತಾ? ಟನ್ಗೆ 3500 ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವೇನಪ್ಪ ಅಂದರೆ ನೀವು ಹಿಡ್ದಿದ್ದೆ ಹಠ. ನಿಮ್ಮ ಹಠದಂತೆ ನಾವು ರೈತರುಗಳು ಕಂಗಾಲಾಗಿದ್ದೀವಿ, ನಮಗೇನು ಸಿಗೋದಿಲ್ಲ. ಅದರಿಂದ ನೀವು ನಮ್ಮ ರೈತರ ಬೆಲೆ ಕೊಡೋದಿದ್ರೆ ಕೊಡಿ, ಇಲ್ಲ ಅಂದರೆ ಬಿಡಿ, ನಿಮಗೆ ನಾವು ಬೆಲೆ ಕೊಡೋಂಗೆ ನಾವು ಮಾಡ್ತೀವಿ ಅಂತೇಳಿ ರಸ್ತೆ ಚಳವಳಿ ಮಾಡ್ತೀವಿ ಇವತ್ತು ಸಂಜೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಬಂದ ದಾರಿಗೆ ಸುಂಕವಿಲ್ಲ ಅಂತ 3 ಜನ ವಾಪಸ್ ಬಂದಿದ್ದಾರೆ. ಮತ್ತು 3 ಜನ ವಾಪಸ್ ಬಂದವರು ಇಲ್ಲಿ ಸರ್ಕಾರದಲ್ಲಿ ಹೇಳಿರ್ತಾರೆ, ಏನು ಹೇಳಿರ್ತಾರೋ ಹಿಂಗಾಗಿದೆ ಅಂತ. ಇವತ್ತು ಗುರುವಾರ ಕ್ಯಾಬಿನೆಟ್ ಇದು ನಡೀತದೆ. ಕ್ಯಾಬಿನೆಟ್ಟಲ್ಲಿ ಏನು ಮಾತಾಡ್ತಾರೆ. ಕ್ಯಾಬಿನೆಟ್ಟಲ್ಲಿ RSSನಿಗೆ ಒಂದೇ ದಿನದಲ್ಲಿ ತೀರ್ಮಾನ ಮಾಡಿಬಿಟ್ರೆ, ಅಲ್ಲ RSSಲ್ಲಿ ತೀರ್ಮಾನ ಮಾಡೋ ಕ್ಯಾಬಿನೆಟ್ ಅದು RSS. ಅಲ್ಲ ರೀ, ಇದು ಕಬ್ಬಿನ ಬೆಳೆಗೆ ಮಾಡಬೇಕಾಗಿದ್ದು, ಇದನ್ನು ಮಾಡೋಕ್ಕಾಗಲ್ಲ. ಯಾಕೆ? ಇದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ರೈತರು ಕೊಡಬೇಕು ಅಂತ ನಿಮಗೆ ವಿಶ್ವಾಸ ಇಲ್ಲ. ಅವ್ರು ದೊಡ್ಡವರಾಗ್ಬಿಟ್ರೆ ದುಡ್ಡು ತಿಂದ್ಬಿಟ್ಟು, ಮತ್ತು ಅದಲ್ಲದೆ 2-3 ಕಡೆ ರೈತರದು ಇದಾಗಿದೆ, ಆತ್ಮಹತ್ಯೆ ಆಗಿದೆ. ನೀವು ಯಾವುದಾದ್ರೂ ಒಂದು ಯೋಚನೆ ಮಾಡ್ತಾಯಿದ್ದೀರಾ? ಓಂ ನಮೋ ನಾರಾಯಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.